ದೇಶಕ್ಕೆ ಪಾಸ್ ಮಾಡಿ ದೊಡ್ಡ ಅಧಿಕಾರಿಗಳ ಹೃದಯದಲ್ಲಿ ಹಸಿರಿನ ಸಿಗುರನ್ನ ಹೊಡೆದು ಸಂತೋಷದಿಂದ ಕಾಲ ಕಳಿಬೇಕಾದ್ರೆ ನನಗೆ ಎದುರಾಗಿರುವ ವೈರಿಯೊಬ್ಬರೆಂದರೆ ಅವರೇ ಫಾರೆಸ್ಟ್ ಆಫೀಸರ್ ರವಿಶಂಕರ್. ತಿರುಗಾಡೋ ಹಾವುಗಳನ್ನು ಎಳೆಯತ್ತಲ್ಲ ಎಳೆಯತ್ತೊಂದೇ ಅದೇ ಕಾಳಿಂಗ ಸರ್ಪ. ರವಿಶಂಕರ್ ನಿನ್ನನ್ನ ಮಟ್ಟ ಹಾಕಿ ಚಟ್ಟ ಕಟ್ಟಿ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿ ನಿಂತಿರುವ ನಿನ್ನನ್ನು ಅಡ್ಡಡ್ಡಾಗಿ ಕತ್ತರಿಸಿ ನಾಯಿ ನರಿ ಹಂದಿ ಕಾಯಿಗಳಿಗೆ ಮರಿ ಕೊಟ್ಟ ಕಡ ಆತ್ಮಕ್ಕೆ ಶಾಂತಿ. ಉತ್ತರ ಕುಮಾರನ ಭಾಷಣವನ್ನ ಈ ಮಣ್ಣನ್ನೇ ಹುಟ್ಟಿ ಈ ಮಣ್ಣಿನ ಅನ್ನವನ್ನೇ ತಿಂದು ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇದೆಯಲ್ಲ, ನಿನ್ನಂತವನ್ನ ಹೀಗೆ ಸುಮ್ಮನೆ ಬಿಟ್ರೆ ಈ ಭೂಮಿ ತಾಯಿಯನ್ನೇ ನೀನು ಸರ್ವನಾಶ ಮಾಡಿಬಿಟ್ಟೆ ಕಣೋ. ಇದು ಅನಂತ ಭೂಮಿ ಕಣೋ. ನಿನ್ನಂತ ಅದೆಷ್ಟೋ ಕಾಡುಗಳನ್ನು ಬಂದು ಮಣ್ಣಲ್ಲಿ ಮಣ್ಣಾಗಿ ಅಲ್ಲಿ ಹೋಗಿದ್ದಾರೆ. ನಿನ್ನ ಸಾವು ನಿಶ್ಚಿತ ಕಣೋ. ನೀನು ನನ್ನ ಅಂತ್ಯ ಬರೀತೀಯ. ಆ ಯಮಧರ್ಮರಾಜ ಯಮಲೋಕದಿಂದ ಬಂದು ನನ್ನ ಅಂತ್ಯ ಬರೆಯಲು ಭೂಲೋಕಕ್ಕೆ ಬಂದ್ಬಿಟ್ಟ. ನನ್ನ ಹೆಜ್ಜೆ ಗುರುತು ಸಿಗದೆ ಹಾಗೆ ತಿರುಗಿ ಹೊಂಟೋಗ್ಬಿಟ್ಟ. ನೀನು ನನ್ನ ಅಂತ್ಯ ಬರೀತೀಯ. ರವಿಶಂಕರ್, ನೀನಷ್ಟೇ ಅಲ್ಲ ಕಣ, ಆ ಬ್ರಹ್ಮನಿಂದಲೂ ನನ್ನ ಅಂತ್ಯ ಬರೆಯಲಿಲ್ಲ ಸಾಧ್ಯವಿಲ್ಲ. ನಿನ್ನಂತ ನೂರಾರು ಯುಗ ಪುರುಷರು ಬಂದು ನನ್ನನ್ನೇ ಮಾಡಕ್ಕಾಗಲ್ಲ. ಹೌದು ಕಣ, ನಾನು ಯುಗ ಪುರುಷನೇ. ಅಂದು ತ್ರೇತಾಯುಗದಲ್ಲಿ ರಾವಣನ ಸಂಹಾರ ಮಾಡಲು ಭಗವಾನ್ ವಿಷ್ಣು ಶ್ರೀರಾಮನ ಅವತಾರ ತಾಳಿದ. ಆದ್ರೆ ಈ ಕಲಿಯುಗದಲ್ಲಿ ನಿನ್ನಂತ ನೀಚ ರಾವಣನನ್ನ ಸಂಹಾರ ಮಾಡಲು ಈ ಶಂಕರ್ ಜನ್ಮ ತಾಳಿದ್ದಾನೆ. ನೋಡೇ ನಾನಾ ನೀನು ಅಂತ. ರಾವಣ ನಾನ್ಯಾರು ಗೊತ್ತಾ? ಈ ಕಲಿಯುಗದ ರಾವಣ. ಆ ರಾವಣ ಒಂದು ಹೆಣ್ಣಿನ ಆಸೆಗಾಗಿ ತನ್ನ ಸರ್ವಸ್ವವನ್ನೇ ಕಳ್ಕೊಂಡ. ಈ ರಾಣ ಅಷ್ಟೊಂದು ಮುಟ್ಟಾಡಲ್ಲ ಕಣ. ಈ ರಾಣ ಮನಸ್ಸು ಮಾಡಿದ್ರೆ ನಿನ್ನನ್ನ ಈಗಲೇ ಸಾಯಿಸಬಲ್ಲ ಗೊತ್ತಾ? ಅಹಂಕಾರದಿಂದ ಮಾತನಾಡಿದವರನ್ನ ಈ ಮಣ್ಣಲ್ಲಿ ಮಣ್ಣಾಕಿ ಹೋಗಿದ್ದಾರೆ. ಅಹಂಕಾರದವರಿಗೆ ಬೆಂದವರಲ್ಲ ಎಲ್ಲೋ ಸೇರ್ಕೊಂಡು ಬಿಟ್ಟಿದ್ದಾರೆ ಕಣೋ, ಎಲ್ಲೋ ಸೇರ್ಕೊಂಡು ಬಿಟ್ಟಿದ್ದಾರೆ ಕಣೋ. ನಿನಗೆ ಒಳ್ಳೆ ಮಾತಿಲ್ಲ ಹೇಳ್ತಾ ಇದ್ದೀನಿ. ನೀನು ಮಾಡಿದ ಎಲ್ಲ ಕಳ್ಳ ಸಾಗಾಣಿಕೆಯನ್ನ ಒಪ್ಪಿಕೊಂಡು ಕಾನೂನಿಗೆ ಶರಣಾಗ್ಬಿಡು, ಕಾನೂನಿಗೆ ಶರಣಾಗ್ಬಿಡು. ನಿನಗೆ ಪ್ರಾಣ ಭಿಕ್ಷೆ ಬೇಡ್ತೀನಿ. ಅದನ್ನು ಬಿಟ್ಟು ನಾನೇ ಈ ಕಾಡಿನ ರಾಜ, ನಾನು ಈ ಕಾಡಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಏನಾದ್ರೂ ಜಂಬ ತೋರಿಸ್ಕೊಳ್ಳೋಕೆ ಹೋದ್ರೆ ಇದೇ ರವಿಶಂಕರ್ನಿಂದ ನೀನು ಸುಟ್ಟು ಭಸ್ಮ ಹೋಗೋ ಗ್ಯಾರಂಟಿ. ರವಿಶಂಕರ್, ನೀನೇ ನನ್ನ ಪ್ರಾಣ ತೆಗೆದು ನೋಡು. ಈ ಅರಣ್ಯದ ಸುತ್ತ ನನ್ನ ಜನರೇ ನಿನಗೆ ಸುತ್ತುವರೆದು ನಿಂತಿದ್ದಾರೆ. ನಿನ್ನ ಪ್ರಾಣವನ್ನು ನೀನು ಒದಗಿಸ್ಕೋ. ನನ್ನ ಪ್ರಾಣ ತೆಗೆಯುವುದು ಆ ಬ್ರಹ್ಮನಿಂದ ಸಾಧ್ಯವಿಲ್ಲ ಕಣೋ, ಸಾಧ್ಯವಿಲ್ಲ. ನೀನಿಷ್ಟೇ ಅಲ್ಲ, ನನ್ನ ಕೂದಲೆಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾ? ಏ ರಾಣ ನೋಡು, ನಿಮ್ಗೊಂದು ಎಷ್ಟೇ ಹೇಳಿದ್ರು ಕೇಳೋಣ ಅಂತ ನಾನು ಮಾತು ಹೇಳ್ತೀನಿ. ಚೆನ್ನಾಗಿ ಕೇಳ್ಕೊಳೋಣ. ನೆಲದಲ್ಲಿ ಬೆಳೆದ್ರೆ ಬದನೆಕಾಯಿ ಬೀಜ ಅಂತಾರೆ, ಅದೇ ಮರದಲ್ಲಿ ಬೆಳೆದ್ರೆ ಹುಣಸೆಕಾಯಿ ಬೀಜ ಅಂತಾರೆ. ಅವ್ ಎರಡನ್ನ ಇಟ್ಕೊಂಡು ಫೀಲ್ಡ್ ಬೆಳೆದ್ರೆ ಅಂತಾರೆ. ಈ ತರ ಈ ರೀತಿ ಹಾರೋಣಕ್ಕೆ ಬಂದ್ರೆ ಭೋಜ ಅಂತಾರೆ. ನಾನು ಈ ತರ ಸುಮ್ಮನೆ ಕೂರಕ್ಕೆ ಹಲ್ಲಲ್ಲ ಅಂತ ಅಲ್ಲ. ಆಸೆ ರೂಪಕ್ಕೆ ಮೂಲ
ಹೇಳಿ ಪುತ್ರನೂ ಅಲ್ಲ. ದೇವರು ಎಲ್ಲರನ್ನ ಭರ್ತಿ ಮಾಡುವಾಗ ಅದಕ್ಕೆ 10 ಕಿಲೋಮೀಟರ್ ಓಡೋಮೀಟರ್ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಅಂತ ಬೇಕಲ್ಲ ಆಫರ್ ಕೊಟ್ಟು 1000 ಕಿಲೋಮೀಟರ್ ಓಡೋಮೀಟರ್ ಫಿಕ್ಸ್ ಮಾಡಿದ್ದಾರೆ. ಒಳ್ಳೆ ಬೀಜನ ನೆಲ್ಕೊಂಡಿದ್ರೆ ಇನ್ನೆಂತ ಕಾಡು ಮಾಡ್ರು ಹುಡ್ತಾರೆ. ಅದೇ ಗಟ್ಟಿ ಬೀಜನ ನೆಲ್ಕೊಂಡಿದ್ರೆ ನನ್ನಂತ ಗಂಡುಗಳು ಹುಡ್ತಾರೆ. ಬೇಸಿಗೆಗಾಲದಲ್ಲಿ ಮಾತ್ರ ಹುಟ್ಟಿಯ ಅದೇ ನಾನು ನನ್ನ ಮುಂದೆ ಬೇಸ್ಟ್ ನಿಂತ್ರೆ ಶನಿಕಾಲದಲ್ಲಿ ಬೆಂಕಿಯ ಕಡ. ಭಾರತದ ಜನಸಂಖ್ಯೆ 121 ಕೋಟಿ, ಅದರಲ್ಲಿ 108 ಕೋಟಿ ಜನ ಮನೆಯಿಂದ ಆಚರಣೆ ಬರಲ್ಲ. ಉಳಿದ 13 ಕೋಟಿಲಿ 10 ಕೋಟಿ ಜನರಿಗೆ ಮೀಟ್ರೇ ಇಲ್ಲ. ಇಂದ 3 ಕೋಟಿಲಿ 2,99,99,999 ಜನ ನಿಂತರ ಪೋಚ್ ಕೊಡೋರು, ನಿಂತರ ಪೋಚ್ ಕೊಡೋ ಹಲ್ಕ ನನ್ನ ಮಕ್ಕಳಿಗೆ ದೋಲ್ಸ್ಕೊಳ್ಳೋದ್ರಿಂದ ಹುಟ್ಟಿರೋನೆ ಈ ಅರಣ್ಯಾಧಿಕಾರಿ ರವಿಶಂಕರ್. ಏನೋ ಹೇಳ್ತಾ ಇದೆಯಲ್ಲ, ಲಂಚ ಕೊಡ್ತಿದ್ದೇನೋ. पैसा है भगवान, होता है इंसान। रविशंकर, दाने बनाने पे लिखा है खाने वाले का नाम, गोली गोली पे लिखा है मरने वाले का नाम। तू मान या ना मान, पैसों में लिखा है दुनिया भगवान। ಈ ಜಗತ್ತು ದುಡ್ಡಿನ ಮೇಲೆ ನಿಂತಿದೆ. ನಿನಗೆ ಎಷ್ಟು ಹಣ ಬೇಕು ನಾನು ಕೊಡ್ತೀನಿ. ನಿನ್ನ ಗಂಗೆರ ಕಾಸಿಗೆ ಆಸೆ ಕೂಡ ಪುತ್ರ ಅಲ್ಲ ಕಣೋ ನಾನು. 12 ನಾಡಿನ ಹೆಮ್ಮೆಯ ಪುತ್ರ, ಕರ್ನಾಟಕದ ಹುಲಿ, ಕನ್ನಡದ ನನ್ನ ಮುತ್ತಿರು. ಕನ್ನಡ ತಾಯಿಯ ಮಣ್ಣಲ್ಲಿ ಹುಟ್ಟಿರುವ ನಿಮ್ಮಂತ ವಿಷಯ ಜನಗಳಲ್ಲ. ಮಗನ್ ಕೂಡ ಸುಮ್ಮನೆ ತಗೊಳ್ತೊಗೆಯಲು ಹುಟ್ಟಿರುವ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಕಣೋ ನಾನು. ನೀನೇನೋ ನನಗೆ ಲಂಚ ಕೊಡ್ತೀಯ. ನಾನು ಮಾಡ್ತಾ ಇರುವ ಕರ್ತವ್ಯಕ್ಕೆ ಸರ್ಕಾರ ನನಗೆ ನ್ಯಾಯದ ಸಂಬಳ ಕೊಡ್ತಾ ಇದೆ, ನ್ಯಾಯದ ಸಂಬಳ ಕೊಡ್ತಾ ಇದೆ. ನಾನು ಹೇಳಿದ ಮಾತು ಕೇಳಿದ್ರೆ ಒಬ್ಬರಿಗೆ ಮನೆ ತಿರುಗಾಡ್ಲಿಕ್ಕೆ AC ಕಾರು, ಮೈ ತುಂಬ ಬಂಗಾರ ತೊಡ್ಕೊಳ್ಳಿಕ್ಕೆ ನಾನು ಕೊನೆಯದಾಗ ಹೇಳ್ತೀನಿ. ನಿನಗೆ ಏನ್ ಬೇಕೋ ಕೇಳೋ, ನಾನು ಕೊಡ್ತೀನಿ. ಹೇಳು ಏನ್ ಬೇಕು? ಅಣ್ಣ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ಸ್ಕೊಳ್ಳೋ. ನಾನೇನ್ ಮಾಡ್ಲಿ ಅಣ್ಣ, ನಾನೇನ್ ಮಾಡ್ಲಿ? ಈ ನನ್ನ ಕಣ್ಣು ಅಲ್ವಾ ಈ ರಾಣನ ಹೇಳಣ. ನೆನಪಿಸ್ಕೋ, ನೆನಪಿಸಿಕೋ ಬರಲ್ಲ. मर गया साला, मर गया। आसिफ ಇವನ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಕಾಳಿ ಕತ್ತಲದಲ್ಲಿ ಬಿಸಾಡು. ಇವನು ಮಾಡು ಒಳ್ಳೆ ಕೆಲಸ, ಪುಣ್ಯನಾದ್ರೂ ಸಿಗುತ್ತೆ. ವಾರ್ ಮಾಡೋಲೆ ನನಗೇನಾಗ್ತಾ ಇದೆ, ನನಗೇನಾಗ್ತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ? ಒಂದು